ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಕೂಡ ನಾನು ಹೊಸ ಅಪ್ಡೇಟ್ನ ತಂದಿದ್ದೀನಿ. ಜಾಬ್ ಅಪಾರ್ಚುನಿಟಿ ವಿತ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ. ಇದು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದು. ಇದು ಯಾವುದೂ ಫೇಕ್ ಜಾಬ್ ಅಪಾರ್ಚುನಿಟಿ ಅಲ್ಲ, ಎಲ್ಲ ಜೆನ್ಯೂನ್ ಅಪಾರ್ಚುನಿಟಿ. ನೀವು ಅಪ್ಲೈ ಮಾಡಿ, ನಿಮಗೆ ರೆಸ್ಪಾಂಡ್ ಬರುತ್ತೆ ಖಂಡಿತ. ಬಿಕಾಸ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಫ್ರೆಶರ್ ಆಗಿ ವಾಕ್ ಇನ್ ಡ್ರೈವಲ್ಲಿ. ಕೆಲವರು ಅಟೆಂಡ್ ಮಾಡಿದ್ದಾರೆ, ಅಟೆಂಡ್ ಮಾಡಿ ಕೆಲವರು ಸೆಲೆಕ್ಟ್ ಆದವರು ಇದ್ದಾರೆ. ನನಗೆ ಇಮೇಲಲ್ಲಿ ಮೇಲ್ ಮಾಡಿದ್ದಾರೆ, ನಾನು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ದೀನಿ, ಸೆಕೆಂಡ್ ರೌಂಡ್ ಕ್ಲಿಯರ್ ಮಾಡಿದ್ದೀನಿ ಅಂತ. ದಯವಿಟ್ಟು ಇದನ್ನ ಜೆನ್ಯೂನ್ ವಿಡಿಯೋನ ನೋಡಿ, ಯಾರಾದರೂ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ನಿಮ್ಮ ಕಾಲೇಜಲ್ಲಿ ಯಾರಾದರೂ ಇದ್ರೆ ವಾಕ್ ಇನ್ ಡ್ರೈವ್ ನಾನು ಹಾಕ್ತಾ ಇರ್ತೀನಿ, ಅದನ್ನ ಹೋಗಿ ಅಟೆಂಡ್ ಮಾಡಿ ದಯವಿಟ್ಟು. ಇದು ಕಂಪ್ನಿ ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ಸ್ ಅಂತ. ಇಟ್ಸ್ ಅಮೆರಿಕನ್ ಕಂಪ್ನಿ. ಎಲ್ಲರೂ ಇನ್ ಕೇಸ್ ನಿಮ್ದು ಇಂಗ್ಲೀಷ್ ಅದೆಲ್ಲ ಚೆನ್ನಾಗಿತ್ತು ಅಂದ್ರೆ ಇದೆಲ್ಲ ಆಲ್ಮೋಸ್ಟ್ ಫ್ರೆಶರ್ಸಿಗಿದೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದೆ. ಇನ್ ಕೇಸ್ ನೀವು ನೋಡಿ HR ನೋಡ್ತಾ ಇದ್ದೀರಾ ಅಂತಂದ್ರೆ ರಿಮೋಟ್. ಓಕೆ, ನೋಡಿ HR ಇದೆ ಅಪಾರ್ಚುನಿಟೀಸು. ನಿಮ್ದು ಫ್ಲೂಯೆನ್ಸಿ ಇಂಗ್ಲಿಷ್ ಇಸ್ ಮಸ್ಟ್ ಅಂತ ಕೇಳಿದಾರ, ಅದು ಬಿಟ್ಟು ಬೇರೆದೇನೂ ಇಲ್ಲ. ನೋಡಿ, ಫ್ರೆಶರ್ ಗ್ರಾಜುಯೇಟ್ಸ್ ದೇ ಆರ್ ಆಲ್ವೇಸ್ ವೆಲ್ಕಮ್. ದಿಸ್ ವಿಲ್ ಬಿ ಲೈಕ್ 2 to 3 months ಫಿಕ್ಸ್ ಟರ್ಮ್ ಇದು ಇರುತ್ತೆ. ವರ್ಕ್ ಫ್ರಮ್ ಹೋಮ್ ರಿಮೋಟ್, ಮಂಡೇ ಟು ಫ್ರೈಡೆ 3:30 to 12 AM. ಆಸ್ ಇಟ್ ಇಸ್ ಅದರ್ ಬೇರೆ ಕಂಟ್ರಿಯಿಂದ ನಿಮ್ಗೆ ಜಾಬ್ ಕೊಡೋದ್ರಿಂದ ಈ ಟೈಮ್ ಫ್ಲೆಕ್ಸಿಬಲ್ ನೀವಿದ್ರೆ ದಯವಿಟ್ಟು ಹೋಗಿ ಅಟೆಂಡ್ ಮಾಡಿ. ನೋಡಿ, ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್, ಫೋನ್ ನಂಬರು, ನಿನ್ನ CV ನ ಅಪ್ಡೇಟ್ ಮಾಡಿ. CV ನ ದಯವಿಟ್ಟು ಹೆಂಗೆ ಅಪ್ಡೇಟ್ ಮಾಡಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಥ್ರೂ ಸಮ್ ಸಾಫ್ಟ್ವೇರ್ ಅಲ್ಲಿ ಫ್ರೀ ಸಾಫ್ಟ್ವೇರ್ ಇರುತ್ತೆ, ಅದನ್ನ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿ. ಓಕೆ, ವಾಟ್ ಡು ಯು ಸಿ ಯುವರ್ ಸೆಲ್ಫ್ ಇನ್ ನೆಕ್ಸ್ಟ್ 5 years? ಇದನ್ನೆಲ್ಲ ಇನ್ ಕೇಸ್ ನಿಮ್ದು ಇಂಗ್ಲಿಷ್ ಓಕೆ ಇದ್ರೂ ChatGPT ಯೂಸ್ ಮಾಡಿಕೊಂಡು ಇದನ್ನ ಅಪ್ಡೇಟ್ ಮಾಡಿ. ಎಲ್ಲ ಯೂನಿವರ್ಸಿಟಿ, ಗ್ರಾಜುಯೇಷನ್ ಏನಿದೆ, ಕಂಫರ್ಟಬಲ್ ಇಫ್ ಯು ಆರ್ ವರ್ಕಿಂಗ್ ವಿತ್ ಕಂಫರ್ಟಬಲ್ ವಿತ್ ದ ಟೈಮಿಂಗ್, ಅದೇನು ಹಾಕಿದ್ದಾರೆ 3 PM to 12 AM ಇದ್ರೆ ಇಂಟರ್ನ್ಶಿಪ್ ಇದೆ. ಇದು ಹೌ ಡಿಡ್ ಯು ಹಿಯರ್ ಫ್ರಮ್ ಫ್ರೆಶ್ ಪ್ರಿಂಟ್ ಅಂತ ಇದೆ. ಕರಿಯರ್ ಪೇಜ್ ಅಂತಾನೆ ಮೆನ್ಷನ್ ಮಾಡಿ. ಓಕೆ, ಆರ್ ಎಲ್ಸ್ ಯೂಟ್ಯೂಬ್ ಅಂತ ಹಾಕಿ. ಯೂಟ್ಯೂಬ್ ಅಂತ ಹಾಕಿದ್ರು ನಂದು ಚಾನಲ್ ಏನಿರುತ್ತಲ್ಲ, ಜಸ್ಟ್ ಅವರು ಯೂಟ್ಯೂಬ್ ಅಂತ ಹಾಕ್ತಾರೆ, ಮೋಸ್ಟ್ಲಿ ನಾ ಲಿಂಕ್ ಕೇಳ್ತಾರಂತ ಅನ್ಕೊಂಡೆ. ಓಕೆ, ಅದಾದ್ಮೇಲೆ ನೋಡಿ ಸಬ್ಮಿಟ್ ಅಂತ ಹಾಕಿ. ಅದರ್ಸ್ ಅಂತ ಮೆನ್ಷನ್ ಮಾಡಬೇಡಿ ದಯವಿಟ್ಟು. ಇನ್ ಕೇಸ್ ನೀವು ಏನೋ ಯೂಟ್ಯೂಬ್ ಅಂತ ಹಾಕಿ ನೋಡಿದ್ರೆ, ಇಲ್ಲ ಅಂತಂದ್ರೆ ನೀವು ಏನೋ ಕರಿಯರ್ ಪೇಜ್ ಅಂತಾನು ಮೆನ್ಷನ್ ಮಾಡಿ. ಓಕೆ, ಇದೇನೇನು ಡೀಟೇಲ್ಸ್ ಇದೆ, ಇದು ಫ್ರೆಶರ್ಸಿಗಿದು HR ಇಂಟರ್ನ್. ಓಕೆ, ಆಮೇಲೆ ಇನ್ನೊಂದು ಹೇಳ್ತೀನಿ, ಎಲ್ಲ ಜಾಬ್ ಡಿಪಾರ್ಟ್ಮೆಂಟಲ್ಲೂ ಇದೆ. ಫಿನಾನ್ಸ್ ಇದ್ರೆ ಫಿನಾನ್ಸು ನೋಡಿ, ಇದು ಹೈದರಾಬಾದಲ್ಲಿ ಇದೆ ಫಿನಾನ್ಸ್ ಇರೋದು. ಅದಾದ್ಮೇಲೆ ನೋಡಿ ಸೇಲ್ಸ್ ಸೇಲ್ಸ್ ನೋಡಿ ರಿಮೋಟ್. ಇದು ನೋಡಿ ಎಕ್ಸ್ಪೀರಿಯನ್ಸ್ 0 to 3 years ಎಕ್ಸ್ಪೀರಿಯನ್ಸ್, B2B ಸೇಲ್ಸ್ ಎಕ್ಸ್ಪೀರಿಯನ್ಸ್, ಫ್ರೆಶರ್ಸ್ ವಿತ್ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ದ ಸೇಲ್ಸ್ ಅಂಡ್ ಲರ್ನಿಂಗ್ ಆರ್ ವೆಲ್ಕಮ್. ಫ್ರೆಶರ್ಸ್ ಇದ್ರೂ ಪರವಾಗಿಲ್ಲ, ನಿಮ್ ಕಮ್ಯುನಿಕೇಶನ್ ವರ್ಬಲ್ ಚೆನ್ನಾಗಿತ್ತು ಅಂತಂದ್ರೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಕಂಫರ್ಟಬಲ್ ವಿತ್ CRM ಟೂಲ್ಸ್ ಲೈಕ್ ಸೇಲ್ಸ್ ಫೋರ್ಸ್. ಓಕೆ, ಆ್ಯಂಡ್ ಸಿ ಕಾಂಪಿಟೇಟಿವ್ ಬೇಸ್ ಸ್ಯಾಲ್ರಿ, ಸ್ಟೈಫಂಡ್ ನೋಡಿ ಇಷ್ಟು ಕೊಡ್ತಾರೆ ಬೇಸ್ ಸ್ಯಾಲ್ರಿ $700 ಅಂತಂತ ಕನ್ವರ್ಟ್ ಮಾಡಿ ಎಷ್ಟಾಗುತ್ತಂತ. ನೈಟ್ ಶಿಫ್ಟ್ ಅಲವೆನ್ಸ್ ಸಪ್ರೇಟ್ ಇರುತ್ತೆ. ಇದೆಲ್ಲ ಫೆಸಿಲಿಟೀಸ್ ಬೇರೆ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ದ ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಬೇರೆ ಇರುತ್ತೆ. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಸೆಟಪ್ ಇರುತ್ತೆ ಇದು. ಆ್ಯಂಡ್ 5 AM ಇದು ಟೈಮಿಂಗ್ಸ್ ನಿಮ್ಗೆ ಓಕೆ ಇದ್ರೆ ದಯವಿಟ್ಟು ನಾ ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಲಿಂಕಲ್ಲಿ ಏನು HR ಏನಾದ್ರೆ ಅಪ್ಲೈ ಮಾಡಿದ್ರೆ ಸೇಮ್ ಇದೆ. ಬಟ್ ನಿಮ್ಮ CV ನ ಅಪ್ಲೈ ಹಾಕಬೇಕಾದ್ರೆ ದಯವಿಟ್ಟು ಸ್ವಲ್ಪ ಚೇಂಜಸ್ ಮಾಡಿ ಹಾಕಿ. ಓಕೆ, ನಾರ್ಮಲ್ ಫ್ರೆಶರ್ಸ್ ಇದ್ರೂ ಸ್ವಲ್ಪ ಕೀ ಸ್ಕಿಲ್ಸ್ ಅದನ್ನ ಆ್ಯಡ್ ಮಾಡಿ ಹಾಕಿ, ಎಲ್ಲ ಖಂಡಿತ ಕಾಲ್ ಬರುತ್ತೆ. ಓಕೆ, ಇದು ಸೇಲ್ಸ್ದಾಯಿತು, HR ಆಯಿತು, ಸೇಲ್ಸ್ ಆಯಿತು. ಆಪರೇಷನ್ಸ್ ನೋಡಿ ಇಷ್ಟಿದೆ. ಕಸ್ಟಮರ್ ಸಪೋರ್ಟ್, ಲಾಜಿಸ್ಟಿಕ್ ಅಸೋಸಿಯೇಟ್ಸ್, ಇದು 1 to 5 years ಇದೆ. ಫ್ರೆಶರ್ಸಿಗಿಲ್ಲ ಇದು. ಆಪರೇಷನ್ ಅಸೋಸಿಯೇಟ್
ಸೇಮ್ ಇದೆಲ್ಲ ಇರೋದು 1 to 5 years ಅಂತ ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಇದು ಇದೆ 1 to 5 years. ಓಕೆ, ನಾನು ಫ್ರೆಷರ್ಸ್ ಫಸ್ಟ್ ಇದು ಮಾಡಿದ್ದಲ್ಲ, ಫ್ರೆಷರ್ಸ್ ಅದು ಅಪ್ಲೈ ಮಾಡಿ. ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ನಿಮ್ಗೆ ಯಾರಾದ್ರು ಗೊತ್ತಿದ್ದವ್ರು ಇದ್ರೆ ಇದು ನೋಡಿ, ಇದನ್ನೆಲ್ಲ ರಿಮೋಟ್ ಅಪಾರ್ಚುನಿಟಿ ಇದೆ ಎಲ್ಲ ಈ ಕಂಪ್ನಿದು. ಸೊ ದಯವಿಟ್ಟು ಯಾರು ಬಿಡಬೇಡಿ, ಅಪ್ಲೈ ಮಾಡಿ, ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಜಾಬ್ search. Yeah, thank you so much guys. Please follow my